ನಮಸ್ತೆ. ನನಗೊಂದು ಲೆಟ್ರ್ ಬಂದಿದೆ. ಯಾವತ್ತು 21/11/2025 ಗಂಗಜಮ್ಮ ವಾಸ್ ವೆಂಕಟರಾಮಪ್ಪ ಏಜ್ಡ್ 85 ಇಯರ್ಸ್. ಇದು ಬಂಗಾರಪೇಟೆ ಅವರು. ಅದೇ ಥರ ಗಂಗಪ್ಪ ಸಿ ವೆಂಕಟರಾಮಪ್ಪ ಏಜ್ಡ್ 65 ಇಯರ್ಸ್. ಇವರು ಒಂದು ದಾಸರೋಸ ವಿಲೇಜಲ್ಲಿ ಇದ್ದಾರೆ. ಬಿಗೈಂಡ್ ಗೌರ್ಮೆಂಟ್ ಸ್ಕೂಲು, DKL ಪೋಸ್ಟು, ಬಂಗಾರಪೇಟೆ ತಾಲೂಕು, ಜನತಾ ಕಾಲನಿ. ಏನನ್ನು ಕಲಿಸಿದ್ದಾರೆ ಅಂದರೆ, ಎ ರಾಜೇಂದ್ರನ್ ಒಂದು 6th ಕ್ಲಾಸಲ್ಲಿದ್ದಾನೆ. ಎ ರಾಜೇಂದ್ರನ್ ಅವನು ಬ್ರಾಕೆಟ್ ನೇಮ್ ಟೈರನಿ ಹೇಳ್ತಾರೆ, ಜನ ಹೇಳ್ತಾರೆ. ಇದರಲ್ಲಿ ಗಂಗಜಮ್ಮಕ್ಕೆ 25 ಲಕ್ಷ ಕೊಟ್ಟಿದ್ದೀನೋ ಒಂದು ಲಾಯರ್ ನೋಟಿಸ್ ಕಳಿಸಿದ್ದಾರೆ. ಯಾರು ಕಳಿಸಿರೋದು? ವೆಂಕಟರಾಮಪ್ಪ ಲಾಯರ್, ಕೆ ವಿ ವೆಂಕಟರಾಮ ಲಾಯರ್. ಪಾಪ ನೋಡಿದರೆ ಈ ಅಮ್ಮ 85 ಇಯರ್ಸ್, ಸೀನಿಯರ್ ಸಿಟಿಸನ್ನು. ಇವ್ರ ಹತ್ರ ಒಂದು 1,000 ಕೂಡ ಇದ್ದರೆ ಕೊಟ್ಟಿದ್ರೆ ಕೂಡ ಪರವಾಗಿಲ್ಲ, ಒಂದು 500 ರೂಪಾಯಿ ಕೊಟ್ಟಿದ್ರೆ ಪರವಾಗಿಲ್ಲ. 25 ಲಕ್ಷ ಹೇಳ್ಬಿಟ್ರೆ ನಮ್ಮ ಏನು ಮಾಡಬೇಕು? ಭೂಮಿಯಲ್ಲಿ ಇರಬೇಕಾ ಬೇರೆ ಕಡೆ ಹೋಗ್ಬಿಡ್ಬೇಕಾದ್ರೆ ಅರ್ಥ ಆಗಿಲ್ಲ. ಪಾಪ ಬಂದಿದ್ದಾರೆ. ಸರಿ ಏನಮ್ಮ ಹಿಂಗಾಗಿದೆ, ನಮ್ಮ ಹ್ಯೂಮನ್ ರೈಟ್ಸ್ ಕಡೆಯಿಂದ ಬಂದು ಲೆಟ್ರ್ ಕೊಟ್ಟಿದ್ರ ಮೇಲೆ, ಸರಿ ಅಮ್ಮ ಒಂದು ಸಲ ಪ್ರೆಸ್ ಅವರು ಕರೆಸಿ ನಾನು ಮಾತಾಡ್ರ ಮೇಲೆ ಈ ಲ್ಯಾಂಡ್ಗೆ ಇವ್ರಿಗೆ ಸಂಬಂಧ ಅಲ್ಲ. ಈ ಲ್ಯಾಂಡ್ ಮ್ಯಾಟ್ರಿಗೆ ಯಾವ ಲ್ಯಾಂಡ್ ಎಲ್ಲಿದೆ ಆ ಲ್ಯಾಂಡ್ ಮ್ಯಾಟ್ರಿಗೆ ಇವ್ರಿಗೆ ಸಂಬಂಧ ಅಲ್ಲ. ಯಾವುದೋ ಒಂದು ಲ್ಯಾಂಡ್ ಇಟ್ಕೊಂಡು ಈ ಬಂದು ಒಂದು ಪಬ್ಲಿಕ್, ಪಾಪ ಸೀನಿಯರ್ ಸಿಟಿಸನ್ ಇಬ್ಬರು. ನಿಮ್ಗೇನಮ್ಮ ಏಜು? 50, ಒಂದು 60 ಇರುತ್ತೆ. ಅವ್ರು ಇಟ್ಕೊಳ್ಳಿ 60, ಒಂದು 75 ವಯಸ್ಸು. ಇವ್ರಿಗೆ 25 ಲಕ್ಷ ಕೊಟ್ಟು ನೀವು ಮನೆಗೆ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ನಾನು ಆಲ್ರೆಡಿ ಆನರಬಲ್ DC ಸರ್ ಕೂಡ ಮೆಸೇಜ್ ಹಾಕಿದ್ದೀವಿ, CRCLಗೆ ಮೆಸೇಜ್ ಹಾಕಿದ್ದೀನಿ, KGF SPಗೆ ಹಾಕಿದ್ದೀನಿ, KGF DSPಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ಬರ್ತಾರೆ, ಅಲ್ಲಿ ಕಂಪ್ಲೇಂಟ್ ಥ್ರೂ ಮಾಡ್ತೀವಿ. ನಿಜಾಂಶ ಇವ್ರು ಕೊಟ್ಟಿದ್ರೆ ಇವ್ರ ಹತ್ರ ಯೂಸ್ಕೊಂಡು ಹೋಗಿ, ಅವನು ಕೊಟ್ಟಿಲ್ಲ ಅಂದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಇದೇ ನಮ್ಮದು ಕಾನೂನು ರೀತಿಯಲ್ಲಿ ಮಾಡಬೇಕು. ಕಾನೂನು ಬಿಟ್ಟು ಮಾತಾಡೋದು ತಪ್ಪಾಗುತ್ತೆ. ನಿಮ್ಮ ಹತ್ರ ಏನಾದರೂ 25 ಲಕ್ಷ ಕೊಟ್ಟಿದ್ದೇನಾ? ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಮಾತಾಡಿ. ಕೊಟ್ಟಿಲ್ಲ ಸ್ವಾಮಿ ನನಗೆ. ವಿಷಯ ಹೇಳಿ. ಯಾರು ಬಂದಿರೋದು ನಿಮ್ಮ ಹತ್ರ? ರಾಜೇಂದ್ರ ಬಂದ. ಹಾಂ, ಇದ್ರ ಮೇಲೆ ಒಂದು ಹೆಬ್ಬೆಟ್ಟು ಹಾಕಮ್ಮ ಅಂತ ಕೇಳ್ದ. ಏನಕ್ಕಂದ್ರೆ ಗವರ್ಮೆಂಟ್ ಮನೆ ಹಾಕ್ತೀನಂತ ಒಂದು ಹೆಬ್ಬೆಟ್ಟು ಹಾಕ್ಸ್ಕೊಂಡು ಹೋದ. ಓಕೆ, ಮಾತಾಡಿ. ಇವಾಗ 25,000 ನನಗೆ 25 ಲಕ್ಷ ಕೊಟ್ಟಿದ್ದೀನಿ ಅಂತ ನೋಟಿಸ್ ಕಳಿಸಿದ್ದಾರೆ. ಕಣ್ಣಲ್ಲಿ ನೋಡಿದಿರಾ? 25 ಲಕ್ಷ ಯಾವತ್ತೋ ಒಂದಿನ ನೋಡಿದಿರಾ? ಅಯ್ಯೋ, ನಾನು ಕಣ್ಣಲ್ಲೇ ನೋಡ್ತಿಲ್ಲ ಸ್ವಾಮಿ. ಪಾಪ ಬಡವರು ಜನತಾ ಹೌಸಲ್ಲಿ ಇರುವರು. ಏನಮ್ಮ ನಿಮ್ಮ ಅಕ್ಕಲ್ಲ ಅವರು? ನಿಮ್ಮಮ್ಮ. ಓಹೋ, ನಿಮ್ಮ ಅಮ್ಮಗೆ ಏನಾದರೂ ರಾಜೇಂದ್ರನ್ ಬಂದು ಕೊಟ್ಟಿದ್ದಾನಾ? ಇಲ್ಲ ಸರ್, ಯಾರು ಮಾತಾಡಿ. ಇಲ್ಲ, 5 ರೂಪಾಯಿ ಕೊಟ್ಟಿಲ್ಲ, 5 ಪೈಸಾನು ನಮ್ಗೆ ಕೊಟ್ಟಿಲ್ಲ. ಇದೆಲ್ಲ ಈ ಫೋಟೋನಲ್ಲಿ ಇದೆ, ಇದೆ. ಕೇಳಿದ್ದೀನಿ ಸ್ವಾಮಿ. ಟ್ರೋಲ್ ಮಾಡ್ತೀನಿ, ವಿಡಿಯೋ ಟ್ರೋಲ್ ಮಾಡ್ತೀನಿ. ಅದರೊಳಗೆ ಕೊಟ್ಟಿದ್ದ ಕೇಳಿದ್ದೀನಿ ನೋಡು ನಾನು. ಇದರಲ್ಲಿ ಇನ್ನೊಂದು ವಿಚಾರ, ಅವ್ರು ಮಾತಾಡಿರೋದು, ಈ ಅಮ್ಮ ಹತ್ರ ಮಾತಾಡಿರೋದು ಇವರು ಗಂಗೋಜಮ್ಮ ಸೀನಿಯರ್ ಸಿಟಿಸನ್. ಇದು ಟ್ರೋಲ್ ಮಾಡ್ತೀನಿ ನೋಡಿ. ಇದರಲ್ಲಿ ಏನು ಹೇಳ್ತಾರೆ ಅವರು? ಸುಮ್ಮನೆ ನಾನು ನಿಮಗೆ ಕೊಟ್ಟಿದ್ದೀನಿ, ನಾನೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನೋ ಒಂದು ಪಾರಂಡಲ್ಲಿ ಹೆಸರು ಹೇಳ್ತಾನೆ, ಅಲ್ಲಿ ಮುನಿಯಪ್ಪ ಹೆಸರು ಹೇಳ್ತಾನೆ. ಇವರು ಮುನಿಯಪ್ಪ ಎಲ್ಲಿದ್ದಾರೋ, ಪಾರಂಡಲ್ಲಿ ಎಲ್ಲಿದ್ದಾರೋ ನಮ್ಗೆ ಅರ್ಥ ಆಗಿಲ್ಲ. ಇದರಲ್ಲಿ ಏನೋ ಒಂದು ಲ್ಯಾಂಡ್ ಚೀಟಿಂಗ್ ಮಾಡೋಕ್ಕೆ ಬರ್ತಾ ಇರೋದು. ಲ್ಯಾಂಡ್ ಯಾರ್ದು? ಇನ್ನೊಬ್ರದ್ದು. ಅವ್ರ ಹೆಸರಿಗೆ A to Z ದಾಖಲಾತಿ ಆಗಿದ್ರ ಮೇಲೆ ಈ KGF ಅಲ್ಲಿ, ಇಡೀ ಬಂಗಾರಪೇಟೆ ಇದರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ನೋಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದೆಲ್ಲ ವಾಚ್ ಮಾಡಬೇಕು. ವಾಚ್ ಮಾಡಿ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಯಾಕಂದರೆ ಸೀನಿಯರ್ ಸಿಟಿಸನ್ನು, ಬಡವರು, ಒಂದಿನಕ್ಕೆ ಊಟ ಇರಲ್ಲ.
ನಾನು ಬಂದಿರೋದು ಏನಮ್ಮ ಏನು ಊಟ ಗಿಟ ಏನಾದ್ರು ಇದೆಯಾ ನಿಮ್ಗೆ ಊಟ ತಿನ್ನಕ್ಕೆ? ಡೈಲಿ ನಾವು ಕೂಲಿ ಮಾಡಬೇಕು. ಹ್ಮ್ ಕೂಲಿ ಮಾಡೋರೆ. ಕೂಲಿ ಕೆಲಸ ಮಾಡೋರಿಗೆ ಪಾಪ ಇವ್ರಿಗೆ 25 ಲಕ್ಷ ಹೇಳಿ ಇವ್ರಿಗೆ ಬಂದು ಒಂದು KME ಅಡ್ವೊಕೇಟ್, ಇವರು ಒಂದು ಮುನ್ಸಿಪಾಲಿಟಿ ಲಾಯರು, ಇವರು ಒಂದು ಲೆಟ್ರ್ ಕಳ್ಸ್ತಾರೆ. ಇವ್ರಿಗೆ ಆತ್ಮಸಾಕ್ಷಿ ಏನಾದ್ರು ಇದೆಯಾ? ನಾನು ಲಾಯರ್ ಬಗ್ಗೆ ಅಷ್ಟೇ ಹೆಚ್ಚು ಕಡಿಮೆ ಮಾತಾಡಕ್ಕೆ ಹೋಗಲ್ಲ ಪಾಪ, ಒಂದು ಲೀಗಲ್ ಪರ್ಸನ್ಗಳು. ಇವ್ರಿಗೂ ಬಂದೆ ನೋಡಬೇಕು, ಈ ಅಮ್ಮಕ್ಕೆ 25 ಲಕ್ಷ ಕೊಟ್ಟಿದ್ದೀನೋ ಒಂದು ಲಾಯರ್ ನೋಟಿಸ್ ಕಳಿಸ್ತಾರೆ. ಅವ್ರಿಗೆ ಮನಸಾಕ್ಷಿ ಏನಾದರೂ ಇದೆಯಾ? ಅಡ್ವೊಕೇಟ್ಗೆ ನಾನು ಅವ್ರ ಹತ್ರ ಮಾತಾಡಿಲ್ಲ. ಕಳಿಸಿ, ಒಂದು ದೊಡ್ಡ ವ್ಯಕ್ತಿಗಳ ಹತ್ರ ಏನೋ ತಗೊಂಡಿದ್ರೆ ಕಳಿಸ್ಬೋದು. ಇಲ್ಲಿ ಏನಲ್ಲ, ಬಡವರು ಊಟಕ್ಕೆಲ್ಲ ತಿನ್ನಕ್ಕೆಲ್ಲ ಅವ್ರಿಗೆ ಒಂದು 25 ರೂಪಾಯಿ ಅವನ ಕಡೆ ಒಂದು 500 ರೂಪಾಯಿ ತಗೊಂಡಿದ್ದೀರಮ್ಮ. ಅಪ್ಪ ಹೇಳ್ತಾ ಇದ್ದಾನಲ್ಲ, 1 ರೂಪಾಯಿ ನಾನು ಕೊಟ್ಟಿಲ್ಲ ಅಂತ. ನಿಮ್ಗೆ ಎ ರಾಜೇಂದ್ರನ್ನು ಪರಿಚಯನಾ? ಅವನು ನಿಮ್ಗೆ ಹೇಳಿ. ಇಲ್ಲ, ನಮ್ಮ ಹುಡುಗಿರ ಒಂದು ಹುಡುಗಿ, ನಮ್ಮ ಹುಡುಗಿ ಒಂದು ಬಂದಿತ್ತು, ಅದ್ರ ಜೊತೆಗೆ ಅವರು ಬಂದಿದ್ದು. వాడు ఎబ్బెట్టు వేసుకొని పోయి ఇప్పుడు మీకు నోటీస్ పంపించింది స్వామి. ಇಲ್ಲಮ್ಮ, ಏಮಾರ್ಸಿపోయింది. ಇನ್ನತಿಗೆ ಏಮಾರ್ಸಿపోయి ಯಾವ್ದು ಏಮಾರ್ಸಿ ಹೋಗಿದ್ದಾನಂದ್ರೆ, ಏನೋ ಒಂದು ಲ್ಯಾಂಡ್ ಅವನು ಅದರಲ್ಲಿ ಸಿಕ್ಕಾಕೊಂಡಿದ್ದಾನ ಅಂತ ಕಾಣಿಸದೆ, ಅವನು ಇಲ್ಲಿಗಲ್ ಮಾಡಕ್ಕೆ ಏಮಾರ್ಸಿದಾನೆ ನಿಮ್ಮೆ ಅಷ್ಟೇ. ನಿಮ್ಮೆ ಇಟ್ಕೊಂಡು ನಿಮ್ಮ ಗೇಮ್ ಪ್ಲೇ ಮಾಡಬೇಕೋಸ್ಕರ ಏಮಾರ್ಸಿದಾನೆ, ಇಷ್ಟೇಲ್ಲ. ಏನೋ ಸ್ವಾಮಿ, ನಮ್ಗೆ ಏನು ಐಡಿಯಾ ಇಲ್ಲ. ಇವ್ರಿಗೆ ಮಾತಾಡೋದು ಕೂಡ ತುಂಬ ಕಷ್ಟ ಆಗ್ತಾರೆ. ಇದೆಲ್ಲ ಸಿಂಪಲ್ ಆಗಿ ರಾಜೇಂದ್ರ ಏನು ಮಾಡಿದ್ದಾರೆ, ಇವರು ಇಟ್ಕೊಂಡು ಏನು ಗೇಮ್ ಪ್ಲೇ ಮಾಡಬೇಕು, ಆ ಲ್ಯಾಂಡಲ್ಲಿ ಪ್ಲೇ ಮಾಡಬೇಕು, ಲ್ಯಾಂಡ್ ಒಳಗಡೆ ಹೋಗ್ಬೇಕು. ಆಲ್ರೆಡಿ ಆ ಲ್ಯಾಂಡ್ ಬಂದು ಲೀಗಲ್ ಆಗಿ ಡಾಕ್ಯುಮೆಂಟ್ ಆಯಿತು, ಎಲ್ಲ ಆಯಿತು, A to Z ಅವ್ರ ಪರವಾಗಿದೆ. ಅದ್ರ ಬಗ್ಗೆ ನಾವು ಕೋರ್ಟಲ್ಲಿ ಆರ್ಡರ್ ಆಯಿತು, DDLR ಆಯಿತು, AC ಕೋರ್ಟ್, DC ಕೋರ್ಟ್ ಎಲ್ಲ ಕಡೆ ಆರ್ಡರ್ ಆಯಿತು. ಅದ್ರ ಬಗ್ಗೆ ನಾವು ಆ ಲ್ಯಾಂಡ್ ಕ್ಲಿಯರ್ ಕಟ್ ಆಗಿದೆ. ನಾವು ಅದ್ರ ಬಗ್ಗೆ ಎಂಟರ್ ಮಾಡೋಕ್ಕೆ ಇಷ್ಟಪಡಲ್ಲ. ಇದರಲ್ಲಿ 2 ಪಾಯಿಂಟ್ ಇದೆ. ಒಂದು ಪಾಯಿಂಟು ಪಾರಂಡಪಲ್ಲಿ ಸುಮ್ಮನೆ ಹೇಳ್ತಾರೆ. ಪಾರಂಡಪಲ್ಲಿ ಅವರು ಆಲ್ರೆಡಿ ಅವ್ರ ಹತ್ರ ಸೆಟಲ್ಮೆಂಟ್ ಆಗಿದ್ದಾರೆ. ಪಾರಂಡಪಲ್ಲಿ ಅವರು ಅವ್ರ ಹತ್ರ ಬಂದು ಲೀಗಲ್ ಆಗಿ ಬಂದು ಎಲ್ಲ ಬರ್ಕೊಟ್ಬಿಟ್ಟು ಅವ್ರು ಹೋಗಿದ್ದಾರೆ. ಇಲ್ಲಿ ಏನು ಮಾಡಬೇಕು, ರಾಜೇಂದ್ರನಿಗೆ ಯಾರು ಸಿಕ್ಕಿಲ್ಲ, ಬಡವರು ಸಿಕ್ಕಿದ್ದಾರೆ. ಇವರು ಏನೋ ಮುನಿಯಪ್ಪ ವೈಫನ್ನು ಪ್ಲಾನ್ ಮಾಡಿಕೊಂಡು ಇವರು ಕರ್ಕೊಂಡು ಬಂದಿದ್ದಾರೆ. ಮುನಿಯಪ್ಪ ವೈಫ್ಗೆ ಆ ಲ್ಯಾಂಡ್ಗೆ ಸಂಬಂಧ, ಅದು 1967 ಮ್ಯಾಟ್ರ್. ಅದು ಈ ಮ್ಯಾಟ್ರಿಗೆ ಇವತ್ತು ಬಂದಿದ್ದಾನೆ. ಇವನು ಯಾರು, ಇವನು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ, ನಮ್ದು ಏನೋ ಒಂದೇ ಉದ್ದೇಶ, ಇವ್ರಿಗೆ 20 ಲಕ್ಷ ಕೊಟ್ಟಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನಗೆ ರಿಕ್ವೆಸ್ಟ್ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ 20 ಲಕ್ಷ ಇವ್ರಿಗೇನೋ ಕೊಟ್ಟಿದ್ರೆ ಇವ್ರು ರಿಟರ್ನ್ ಕೊಡೋಕೆ ರೆಡಿ ಇದ್ದಾರೆ. ಇಲ್ಲಾಂದ್ರೆ ತನಿಖೆ ಮಾಡಿ, ಅವ್ರ ಮೇಲೆ ತನಿಖೆ ಮಾಡಿ ಆಕ್ಷನ್ ಮಾಡಬೇಕನ್ನೋ ಇವ್ರ ಮುಖಾಂತರ. ಯಾಕಂದ್ರೆ ನನಗೆ ಲೆಟ್ರ್ ಬಂದಿದೆ ಹ್ಯೂಮನ್ ರೈಟ್ಸ್ ಕಡೆಯಿಂದ, ಈ ಲೆಟ್ರನ್ನ ಫಾರ್ವರ್ಡ್ ಮಾಡ್ತೀನಿ. ಇವ್ರ ಮುಖಾಂತರ ತನಿಖೆ ಮಾಡಬೇಕು, ನಿಜಾಂಶ ಆಚೆ ಕಡೆ ಬರಬೇಕು. ಈ ಥರ ಸೀನಿಯರ್ ಸಿಟಿಸನ್ ಬಡವರು ತಿನ್ನಕ್ಕೆ ಊಟ ಹಾಕಲ್ಲ, ಇವ್ರು ಇಟ್ಕೊಂಡು ಮಾಡುವುದು ರಾಂಗ್. ನನ್ನ ಮುಖಾಂತರ ಹೇಳ್ತಾ ಇದೀವಿ. ನೆಕ್ಸ್ಟ್ SP ಹತ್ರ ಹೋಗ್ತಾ ಇದೀವಿ. ಅಮ್ಮ, SP ಹತ್ರ ಹೋಗೋಣ, SP ಹತ್ರ ಪೊಲೀಸ್ ಸ್ಟೇಷನ್ ಹೋಗೋಣ. ಓಕೆ, ಇಷ್ಟೇ ಮ್ಯಾಟ್ರ್. ಅದು ಇಷ್ಟು ಮೋಸ ಮಾಡೋದು KGF ಅಲ್ಲಿ ಪೊಲೀಸ್ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಳ್ಬೇಕು ನನ್ನ ಮುಖಾಂತರ ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.